आ जाओ आ जाओ हालेलुया ಯೇಸು ರಾಜರು ಕೊಟ್ಟಿದ್ದ ಮಗಳು ಪ್ರೈಸ್ ದ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಹಾಲೆಲುಯಾ ಯೇಸು ರಾಜ ಹೇಳಿರೋದು ನಿನ್ನನ್ನು ನಾನು ನನ್ನ ಸ್ವರೂಪದಲ್ಲಿ ರೂಪಿಸಿದ್ದೇನೆ ಅಂತೇಳಿ ಹಾಲೆಲುಯಾ ಹಾಲೆಲುಯಾ ಬೆಳಗ್ಗೆ ಎದ್ದು ನಾನು ಶಾರನ್ ಮುಖ ನೋಡಿದ್ರೆ ಜೀಸಸ್ ಮುಖ ನೋಡಿದಂಗೆ ಹಾಲೆಲುಯಾ ಯಾಕಂದರೆ ಯೇಸು ರಾಜ ಹೇಳಿರೋದೇನು ಗೊತ್ತಾ ನಿನ್ನನ್ನು ನನ್ನ ಸ್ವರೂಪದಲ್ಲಿ ರೂಪಿಸಿದ್ದೇನೆ ಅಂತೇಳಿ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಯೇಸುವಿನ ಹಾಗೆ ಈ ಮಗಳಿದ್ದಾಳೆ ಪ್ರೈಸ್ ದ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ಯೇಸುವಿನ ಮಕ್ಕಳು ಇವರೆಲ್ಲ ಯೇಸು ಕೊಟ್ಟಿರುವ ಮಕ್ಕಳು ಹಲ್ಲೆಲೂಯಾ ಪುತ್ರ ಸಂತಾನವು ಯೆಹೋವನ ಗಿಫ್ಟ್ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಈ ಮಕ್ಕಳನ್ನು ಯಾರ ಸ್ವರೂಪದಲ್ಲಿದ್ದಾರೆ? ಯೇಸು ಕ್ರಿಸ್ತನ ಸ್ವರೂಪದಲ್ಲಿದ್ದಾರೆ. ಹಾಲೆಲೂಯಾ ಪ್ರೈಸ್ ದ ಲಾರ್ಡ್. ಮಕ್ಕಳು ಯೇಸು ಕ್ರಿಸ್ತನ ಸ್ವರೂಪದಲ್ಲಿದ್ದಾರೆ. ನಾವು ಬೆಳಗ್ಗೆ ಎದ್ದು ಆ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಬೇಕು. ಪರಿಶುದ್ಧಾತ್ಮನೇ, ಆ ಮಕ್ಕಳು ಹೇಳುವುದಕ್ಕಿಂತಲೂ ಮುಂಚೆ ನಾವು ಎದ್ದೇನು ಮಾಡಬೇಕು ಗೊತ್ತು? ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನೀನು ಕೊಟ್ಟಿರುವ ಗಿಫ್ಟಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಆ ಗಿಫ್ಟು ನಿನ್ನದು యేసయ్యಾ ಎಂದು ಪ್ರಾರ್ಥನೆ ಮಾಡಬೇಕು. ಅವರು ಆ ಮಕ್ಕಳು ಬೆಳೆದು ಬಂದು ನಿನ್ನ ನಾಮಕ್ಕೆ ಮಹಿಮೆ ತರುವ ಮಕ್ಕಳಾಗಿರುವಂತೆ ನೀನು ಸಹಾಯ ಮಾಡು ಎಂದು ನಾವು ಈಗಿನಿಂದಲೇ ಕೇಳಬೇಕು. ಹಲ್ಲೆಲೂಯಾ. ಹೇಳ್ತಾರಲ್ಲ ಹಿರುಗಳು, ಮರ ದೊಡ್ಡದಾದ ಮೇಲೆ ಏನಾಗೋದಿಲ್ಲ, ಅದು ಬೆಂಡ್ ಆಗೋದಿಲ್ಲ. ಅದಕ್ಕಾಗಿ ನಾವು ಈ ಮಕ್ಕಳಿಗಾಗಿ ಈಗಲೇ ಬೆಳಗ್ಗೆ ಜಾಬದಲ್ಲಿ ಎದ್ದು ಬೆಳಗ್ಗೆ 4 ಗಂಟೆಗೆದ್ದು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಆ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನೀನು ಈ ಪ್ರಾರ್ಥನೆ ಮಾಡಿರ್ಬೋದು, ಅದು ಹಾಗೆಯೇ ದೇವರು ಬೆಳೆಸುತ್ತಾನೆ. ಹಲ್ಲೆಲೂಯಾ. ನೀನು ನೋಡು, ಒಂದು ಮರ ಹಚ್ಚಿ ಅದಕ್ಕೊಂದು ಸಪೋರ್ಟಿಗಾಗಿ ಕಟ್ಟಿಗೆ ಕೊಟ್ಟು ಯಾವ ಕಡೆಗೆ ನೀನು ಬೆಳಿಬೇಕಂತೇಳಿ ನೀನು ಆಲೋಚನೆ ಇಟ್ಟು ಆ ಕಟ್ಟಿಗೆ ಅದಕ್ಕೆ ಸಪೋರ್ಟಿಗಾಗಿ ಕೊಡ್ತೋ ಅದೇ ಪ್ರಕಾರ ಅದು ಬೆಳೆಯುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವೆಲ್ಲರೂ ತಾಯಿ ತಂದೆ ಆಗಿರುವ ಕರ್ತವ್ಯ ಏನು ಗೊತ್ತಾ? ನಾವು ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಬೇಕು. ಕರ್ತನೆ, ಇದು ನಿನ್ನ ಸ್ವರೂಪದಲ್ಲಿ ಬೆಳೆದೆ, ಇದು ನಿನ್ನ ಸ್ವರೂಪದಲ್ಲಿ ರೂಪಿಸಿರುವ ದೇವರೇ ನಿನಗೆ ಸ್ತೋತ್ರವಾಗಲಿ. ಹೌದು ರಕ್ಷಕನೇ, ಇದು ನಿನ್ನ ಮಗಳು, ಇದು ನಿನ್ನ ಮಗನು. ಈ ಮಗನನ್ನು ಆಶೀರ್ವಾದ ಮಾಡು. ನಿನ್ನ ಹಾಗೆ ದೇಹದಲ್ಲಿ, ಬಲದಲ್ಲಿ, ಜ್ಞಾನದಲ್ಲಿ ಮಗಳು ಬೆಳೆಯಲಿ ಎಂದು ನೀನು ಆಶೀರ್ವಾದ ಮಾಡಬೇಕು. ಬೆಳಗ್ಗೆ ಎದ್ದು ದೇಹದಲ್ಲಿ, ಬಲದಲ್ಲಿ, ಜ್ಞಾನದಲ್ಲಿ ಪ್ರತಿದಿನ ನಿನ್ನ ಹಾಗೆ ಬೆಳೆಯಲಿ ಪರಿಶುದ್ಧಾತ್ಮನೆ ಎಂದು ನಾವು ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಅದನ್ನು ಆಶೀರ್ವಾದ ಮಾಡುತ್ತಾನೆ. ನೀನು ಏನು ಆಲೋಚನೆ ಇಟ್ಟು ಅದನ್ನು ಬೆಳೆಸುತ್ತೀಯೋ, ನೀನು ಏನು ಆಲೋಚನೆ ಪೂರ್ವಕವಾಗಿ ಅದರ ಮೇಲೆ ತಲೆ ಮೇಲೆ ಕೈ ಇಟ್ಟು ನೀನು ಇವತ್ತು ಆಶೀರ್ವಾದ ಮಾಡ್ತೀಯೋ, ನಾಳೆ ಆ ಮಗಳು, ಆ ಮಗನು, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥನೆ ಮಾಡುವಾಗ ಬೆಳಗ್ಗೆ 4ನೇ ಜಾಬದಲ್ಲಿ ನಾವು ಕೂತುಕೊಂಡು ಪ್ರಾರ್ಥನೆ, ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನು ಅನೇಕ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಬೆಳಿಗ್ಗೆ ದೇವರು ಹೀಗೆ ಮಾತಾಡ್ತಾನೆ, ಏಕ್ ದೂಸರೆ ಕೆ ಲಿಯೆ ಪ್ರಾರ್ಥನಾ ಕರೋ. ಹಾಲೆಲೂಯಾ ಹಾಲೆಲೂಯಾ. ಏಕ್ ದೂಸರೆ ಕೆ ಲಿಯೆ ಆ ಪ್ರಾರ್ಥನಾ ಕರೋ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿನ್ನ ಮಗನು, ನಿನ್ನ ಮಗಳು ಯಾವ ಸ್ಕೂಲ್ಗೆ ಹೋಗುತ್ತಾರೋ ಆ ಸ್ಕೂಲಲ್ಲಿ ಯೇಸುವಿನ ನಾಮ ಘನಪಡಿಸಬೇಕಾದ್ರೆ, ಯೇಸುವಿನ ನಾಮಕ್ಕೆ ಮಹಿಮೆ ತರಬೇಕಾದ್ರೆ ನಿನ್ನ ಮಗಳ ತಲೆ ಮೇಲೆ ನೀನು ಕೈ ಇಟ್ಟು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುವಾಗ ಆ ಮಗಳು ಹಾಗೆ ಬೆಳೆಯುತ್ತಾಳೆ, ಆ ಮಗನು ಹಾಗೆ ಬೆಳೆಯುತ್ತಾನೆ. ಬೆಳೆದು ಬಂದು ಆ ಸ್ಕೂಲಲ್ಲಿ ದೇವರ ನಾಮಕ್ಕೆ ಘನಪಡುವ ಜ್ಞಾನವು ದೇವರ ಆತನಿಗೆ ಕೊಟ್ಟು ಇಡೀ ಆ ಸ್ಕೂಲ್ ಮುಂದೆ ನಿನ್ನ ಮಗನನ್ನು, ನಿನ್ನನ್ನು ಸಹ ಘನಪಡಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.
ಹಲ್ಲೆಲೂಯ. ಯೇಸುವಿನ ಮಕ್ಕಳು, ಹಲ್ಲೆಲೂಯ. ಈ ಮಕ್ಕಳು ನಮ್ಗೆ ಇವಾಗ ಒಂದು 3 ಮಕ್ಕಳಿದಾವೆ ಅಂದರೆ ಆ ಮಕ್ಕಳು ಯೇಸು ಕ್ರಿಸ್ತನು ಕೊಟ್ಟಿರುವ ಗಿಫ್ಟು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಕೊಟ್ಟಿರುವ ಗಿಫ್ಟು. ಆ ಗಿಫ್ಟಿಗಾಗಿ ಪ್ರತಿದಿನ ಯೇಸುವನ್ನು ನೆನೆಸಬೇಕು. ಹಲ್ಲೆಲೂಯ. ಯೆಶಯ್ಯ ಈಕಿ ನಿನ್ನ ಮಗಳು, ಯೆಶಯ್ಯ ಈ ನಿನ್ನ ಮಗನು ಎಂದು ನಾವು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಬೇಕು. ಅವಾಗ ಆಶೀರ್ವಾದ ಮಾಡುವಾಗಲೇ ಆ ಮಕ್ಕಳು ಹಾಗೆಯೇ ಬೆಳೆಯುತ್ತಾರೆ. ಆ ಮಕ್ಕಳಿಗೆ ದುಷ್ಟ ಶಕ್ತಿ ಮುಟ್ಟುವುದಿಲ್ಲ. ದುಷ್ಟ ಶಕ್ತಿ ಯಾವಾಗ ಈ ಮಗನನ್ನು ಕೆಡಿಸಬೇಕು, ಈ ಮಗಳನ್ನು ಕೆಡಿಸಬೇಕೆಂದು ಪ್ರತಿದಿನ ದಾರಿ ಕಾಯುತ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ದಾರಿ ಕಾಯುತ್ತದೆ, ನಾನು ಯಾವಾಗ ಈ ಮಗಳನ್ನು ಕೆಡಿಸಬೇಕೆಂದು. ಹಲ್ಲೆಲೂಯ. ನೀನು ಮಸ್ಕಿನ 4ನೇ ಜಾಬದಲ್ಲಿ ನೀನು ಮೊಳಕಾಲೂರಿ ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥನೆ ಮಾಡುವಾಗ ಆಗ ಯೇಸು ಕ್ರಿಸ್ತನ ಕೃಪೆ ನಿನ್ನ ಮಕ್ಕಳೊಂದಿಗಿರುತ್ತದೆ. ಹಲ್ಲೆಲೂಯ. ಯೊಬ್ಬನ ಕುಟುಂಬಕ್ಕೆ ಯಾವ ಪ್ರಕಾರ ಯೇಸು ಕ್ರಿಸ್ತನು ಬೇಲಿ ಹಾಕಿ ಕಾಪಾಡಿದನು, ನಿನ್ನ ಮಕ್ಕಳಿಗೂ ಸಹ ಯೇಸು ಕ್ರಿಸ್ತನು ಬೇಲಿ ಹಾಕಿ ಕಾಪಾಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ಚಿತ್ತವು ಆತನ ಮೇಲೆ ನೆರವೇರುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನ ಚಿತ್ತ ನಿನ್ನ ಮಕ್ಕಳ ಮೇಲೆ ನೆರವೇರಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆನೇ ಮುಖ್ಯ. ಹಲ್ಲೆಲೂಯ. ಯೇಸು ಕ್ರಿಸ್ತನಿಗೆ ಏನಾದರೂ ದೊಡ್ಡದು ಇದು ಕೊಡಬೇಕಂತ ಅಗತ್ಯ ಇಲ್ಲ. ಆತನು ರಾಜಾದಿರಾಜನಾಗಿದ್ದಾನೆ, ಕರ್ತಾದಿಕರ್ತನಾಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆತನು ನಮಗೆ ತಂದೆಯಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ಅಗತ್ಯಗಳನ್ನು ಪೂರೈಸುವ ಆತನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ಗಿಡ ಹಚ್ಚಿದರೆ ಸಾಲದು, ನಾವು ಅದಕ್ಕೆ ಪ್ರತಿದಿನ ನೀರು ಹಾಕಬೇಕು. ಹಲ್ಲೆಲೂಯ. ಇವಾಗಿಲ್ಲೋ ಒಂದು रोज़ मतलब रोज़ का एक झाड़ ला के लगाया था. हालेलुया. उसको हम जब हर दिन पानी जब डालेंगे, हर दिन पानी डालेंगे तभी तो हरा रहता है. हालेलुया. जब हर दिन हम उस रोज़ का झाड़ को ही हर दिन पानी डालने से हरा रहता है, वैसा ही हमारा बच्चों के लिए हम हर दिन प्रार्थना करना जरूरी है. ಹಲ್ಲೆಲೂಯ. ನಾವು ಪ್ರತಿದಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ಬಲ ಇದೆ. ಹಲ್ಲೆಲೂಯ. ಆ ಕುಂಟನು ಆ ಸುಂದರವಾದ ಆ ದೇವಾಲಯದ ಬಾಗಿಲಲ್ಲಿ ಕುಂತಿರುವ ಕುಂಟನು ಹೇಗಿದ್ದನು ಗೊತ್ತಾ? ಆ ವಾಕ್ಯ ನಿನ್ನೆ ಓದಿದರೆ ಹೇಳುತ್ತದೆ, ಹಲ್ಲೆಲೂಯ, ಆ ಹೆಸರಿನಲ್ಲಿ ಎದ್ದಿತು ಎಂಬುದಾಗಿ ಪೌಲಸೀಲನು, ಹಲ್ಲೆಲೂಯ, ಸಿಮೋನ ಪೇತ್ರನು ಅಲ್ಲಿ ಹೇಳುತ್ತಾರೆ, ಆ ಹೆಸರಿನಲ್ಲಿ ಬಲ ಇದೆ, ಆ ಯೇಸುವಿನ ನಾಮದಲ್ಲಿ ಆ ಹೆಸರಿನಲ್ಲಿ ಬಲ ಇದೆ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯ. ಆ ವಾಕ್ಯ ಓದೋಣ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲ ಕೊರಿಂಥದಲ್ಲಿ 3ನೇ ಅಧ್ಯಾಯ 16ನೇ ವಚನ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾವೆಲ್ಲರೂ ಆತನಿಗೆ ಸಾಕ್ಷಿಯಾಗಿದ್ದೇವೆ ಎಂಬುದಾಗಿ ದೇವರ ವಾಚನ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನೋಡುವುದೆಂದು ನಿಮಗೆ ಗುರುತಿರುವುದೆಂದು ಈ ಮನುಷ್ಯನು ನೆಟ್ಟಗಾದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆ, ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳುತ್ತದೆ, ಆ ಹೆಸರೇ ಇವನನ್ನು ಬಲಪಡಿಸಿತು. ನಿನ್ನ ಮಗನನ್ನು ಆ ಹೆಸರು ಬಲಪಡಿಸುತ್ತದೆ. ಯಾವ ಹೆಸರು ಗೊತ್ತಾ? ಯೇಸು ಎಂಬ ಹೆಸರು ನಿನ್ನ ಮಗನನ್ನು ಬಲಪಡಿಸುತ್ತದೆ, ನಿನ್ನ ಮಗಳನ್ನು ಬಲಪಡಿಸುತ್ತದೆ. ಇವತ್ತು ಅನೇಕ ತಾಯಿ ತಂದೆಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಅವರು ಸಾಯಂಕಾಲವಾದರೆ ನನ್ನ ಮಕ್ಕಳು ಕುಡಿದು ಬರುತ್ತಾರೆ ಎಂಬುದಾಗಿ ಭಯದಿಂದ ಕೂತುಕೊಂಡಿದ್ದಾರೆ. ಹಲ್ಲೆಲೂಯ. ಆ ಭಯದಿಂದ ಕೂತುಕೊಂಡಿದ್ದಾರೆ. ನನ್ನ ಮಗನು ಬೆಳಗ್ಗೆ ಎದ್ದರೂ ಸಾಕು, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಆತನು ಕುಡಿಯುತ್ತಾನೆಂದು ತಾಯಿ ತಂದೆ ಭಯಪಟ್ಟು ಅನೇಕರು ಏನು ಮಾಡ್ತಾರೆ ಗೊತ್ತಾ? ಚಿಂತೆಯಲ್ಲಿ
ಚಿಂತೆಯಲ್ಲಿ ಕೂತುಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆ ಹೆಸರೇ ಅವನನ್ನು ಬಲಪಡಿಸಿತು. ಹಲ್ಲೆಲೂಯ. ಆ ಹೆಸರಿನಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ, ಯೇಸು ಎಂಬ ಹೆಸರಿನಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮಗನಲ್ಲಿರುವ ಕುಡುಕತನ ಬಿಟ್ಟು ಹೋಗುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಿನ್ನ ಮಗನಲ್ಲಿರುವ ಕುಡುಕತನ ಯೇಸು ಎಂಬ ಹೆಸರಿನಲ್ಲಿ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯ. ಯೇಸು ಎಂಬ ಹೆಸರು ಯಾವಾಗ ನಿನ್ನ ಮಗನ ಒಳಗಡೆ ಬರುತ್ತದೋ, ನಿನ್ನ ಮಗನ ಒಳಗಿರುವ ಕೆಟ್ಟ ಗುಣಗಳನ್ನೆಲ್ಲ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯ. ಆ ಪರಿಶುದ್ಧ ಆತ್ಮನು ಸಹಾಯ ಮಾಡುತ್ತಾನೆ. ಹಲ್ಲೆಲೂಯ. ಪರಿಶುದ್ಧ ಆತ್ಮನು ಸಹಾಯ ಮಾಡುತ್ತಾನೆ. ಹೇಗೆ ಸಹಾಯ ಮಾಡುತ್ತಾನೆಂದರೆ, ನೀನು ಮಾಡುವ ಪ್ರಾರ್ಥನೆ ಯೇಸು ಕ್ರಿಸ್ತನು ಕೇಳುವಾತನಾಗಿದ್ದಾನೆ. ಹಲ್ಲೆಲೂಯ. ನೀನು ಮಾಡುವ ಪ್ರಾರ್ಥನೆ ಯೇಸು ಕ್ರಿಸ್ತನು ಕೇಳುವಾತನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮದಲ್ಲಿ ಇಲ್ಲಿ ವಾಕ್ಯ ಹೇಳುತ್ತದೆ, ಆ ಹೆಸರೇ ಅವನನ್ನು ಬಲಪಡಿಸಿತು. ಆ ಹೆಸರು ಯೇಸುವಿನ ನಾಮದಲ್ಲಿ ಆತನಿಗೆ ಬಲಪಡಿಸುತ್ತದೆ. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನಿನ್ನ ಮಗನಾಗಲಿ ಮಗಳಾಗಲಿ ಸುರಕ್ಷಿತವಾಗಿರಬೇಕಾದ್ರೆ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯೊಬ್ಬನ ಕುಟುಂಬಕ್ಕೆ ಬೇಲಿ ಹಾಕಿರುವ ಅದೇ ಯೇಸು ಕ್ರಿಸ್ತನು ನಿನ್ನ ಮಕ್ಕಳನ್ನು ಬೇಲಿ ಹಾಕಿ ಕಾಪಾಡುತ್ತಾನೆ. ನಿನ್ನ ಮಕ್ಕಳ ಕಾಲು ಕಲ್ಲಿಗೆ ತಗಾಲದಂತೆ ಯೇಸು ಕ್ರಿಸ್ತನು ಕಾಪಾಡುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಮಕ್ಕಳನ್ನು ಕಾಲು ಕಲ್ಲಿಗೆ ತಗಾಲದಂತೆ ಕಾಪಾಡುತ್ತಾನೆ. ಆ ದೂತನು ಅವರ ಮುಂದೆಗಡೆ ಹೋಗುವಂತೆ ಸಹಾಯ ಮಾಡುತ್ತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ದೂತನು ನಿನ್ನ ಮುಂದೆಗಡೆ ಕಳಿಸುತ್ತೇನೆ, ಅವನು ಹೋಗಿ ಆ ದನಗಳನ್ನು ಸಮ ಮಾಡುವನು. ಹಲ್ಲೆಲೂಯ. ಆ ಮಾರ್ಗವನ್ನು ಶುದ್ಧ ಮಾಡುವನು. ಹಲ್ಲೆಲೂಯ. ಆ ಮಾರ್ಗದಲ್ಲಿರುವಂಥ ಮುಳ್ಳುಗಳನ್ನೆಲ್ಲ ತೆಗೆದು ಹಾಕುವನು. ನಿನ್ನ ಮಾರ್ಗವನ್ನು ಸಿದ್ಧಪಡಿಸುವ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಆ ಮಾರ್ಗ ಸಿದ್ಧಪಡಿಸಬೇಕಾದ್ರೆ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನಿನ್ನ ಮಗನು ನಿನ್ನ ಮಗಳು ಟಾಪಲ್ಲಿರಬೇಕಾದ್ರೆ ಯೇಸುವಿನ ನಾಮದಲ್ಲಿರುತ್ತಾರೆ. ಆ ಯೇಸುವಿನ ನಾಮದಲ್ಲಿ ನೀನು ಪ್ರತಿದಿನ ಮುದ್ರೆ ಹಾಕಬೇಕು. ಪ್ರತಿದಿನ ಅವರಿಗೆ ಮುದ್ರೆ ಹಾಕಿ ಯೇಸುವಿನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಒಂದು ಗಿಡ ಬೆಳೆಸಬೇಕಾದ್ರೆ ಅದಕ್ಕೆ ಯಾವ ರೀತಿ ನಾವು ಪ್ರತಿದಿನ ನೀರು ಹಾಕುತ್ತೇವೋ ಅದೇ ಪ್ರಕಾರ ನನ್ನ ಮಗಳು ನನ್ನ ಮಗನು ಸುರಕ್ಷಿತವಾಗಿರಬೇಕಾದ್ರೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಯೇಸು ಕ್ರಿಸ್ತನ ದೇವದೂತರು ನಮ್ಮ ಮಕ್ಕಳೊಂದಿಗಿರುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆ ನಾಮದಲ್ಲಿ ಶಕ್ತಿ ಇದೆ. ಯೇಸು ಎಂಬ ನಾಮದಲ್ಲಿ ಶಕ್ತಿ ಇದೆ. ಯೇಸುವಿನ ಹೊರತು ಈ ಲೋಕದಲ್ಲಿ ದೇವರಿಲ್ಲ. ಆತನು ಒಬ್ಬನೇ ದೇವರಾಗಿದ್ದಾನೆ. ಆತನೇ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನೀನು ಏನೇ ಬೇಡಿಕೊಂಡರೂ ದೇವರು ನಿನಗೆ ಕೊಡುವಾತನಾಗಿದ್ದಾನೆ. ನೀನು ಮಣ್ಣು ಹಿಡ್ಕೊಂಡು ನಿಂತರೆ ಬಂಗಾರ ಮಾಡುವ ನನ್ನ ದೇವರಾಗಿದ್ದಾನೆ. ನೀನು ನಂಬಿಕೆ ಇಟ್ಟು, ನೀನು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಏನೇನು ಬೇಡಿಕೊಳ್ಳುತ್ತೀಯೋ ಅದನ್ನೆಲ್ಲ ಯೇಸು ನಿನಗೆ ಒದಗಿಸುವ ಆತನಾಗಿದ್ದಾನೆ. ಅದನ್ನೆಲ್ಲ ಯೇಸು ನಿನಗೆ ಕೊಡುವಾತ ಆಗಿದ್ದಾನೆ. ಭಯಪಡಬೇಡ. ಯೇಸು ನಿನ್ನ ಮಕ್ಕಳ ಜೀವಿತವನ್ನು ಪುನಃ ಕಟ್ಟುವನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮಲಕಿ ಗ್ರಂಥದಲ್ಲಿ, ನೀನು ಪುನಃ ನನ್ನ ಕಡೆಗೆ ತಿರುಗಿದರೆ ನಾನು ನಿನ್ನ ಕಡೆಗೆ ತಿರುಗುವೆನೆಂದು ಯೇಸು ಹೇಳಿದ್ದಾರೆ. ಹಲ್ಲೆಲೂಯ. ನೀನು ಪುನಃ ನನ್ನ ಕಡೆಗೆ ತಿರುಗಿದರೆ ನಾನು ನಿನ್ನ ಕಡೆಗೆ ತಿರುಗುವೆನೆಂದು ಹೇಳಿದ್ದಾರೆ. ಬರೀ ಆತನು ತಿರುಗುವುದಿಲ್ಲ. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಗೆ ಬರೆಯಲ್ಪಟ್ಟಿದೆ, ಒಂದು ವ್ಯಕ್ತಿ ಹೋಗಿ ಎಲ್ಲ ಕಳ್ಕೊಂಡು ಬರುವಾಗ ಆತನು ಯೋಚನೆ ಮಾಡಿರುವುದು ಏನು ಗೊತ್ತಾ, ನಾನು ನನ್ನ ತಂದೆಗೆ ಮಗನನಿಸಿಕೊಳ್ಳುವುದಕ್ಕೆ ಯೋಗ್ಯ
ಯೋಗ್ಯನಲ್ಲ, ಆದರೆ ನಾನು ಆತನ ಕೂಲಿಗಳ ಆಳಲ್ಲಿ ಒಂದು ಆಳಾಗಿ ಬದುಕುವೆನು. ಆತನ ಮನೆಯಲ್ಲಿ ಬಹಳಷ್ಟು ಬಿಡಾರಗಳಿದೆ, ಆತನ ಮನೆಯಲ್ಲಿ ತಿನ್ನುವುದಕ್ಕಾಗಿ ಆಹಾರವಿದೆ, ಎಲ್ಲವಿದೆ ಎಂದು ಯೋಚನೆ ಮಾಡಿಕೊಂಡು ಬರುವಾಗ ಸತ್ಯವೇದ ಹೇಳುತ್ತದೆ, ದೂರದಿಂದ ತಂದೆ ನೋಡಿ ಆತನನ್ನು ಅಪ್ಪಿಕೊಂಡನು ಎಂಬುದಾಗಿ. ಓಡಿ ಬಂದು ತಂದೆ ಆತನಿಗೆ ಅಪ್ಪಿಕೊಂಡನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಹಾಗೆ ನಮ್ಮನ್ನು ಸಹ ನಾವು ಎಷ್ಟೇ ಪಾಪ ಮಾಡಿದರೂ ನಾವು ಪುನಃ ನಮ್ಮ ತಂದೆ ಕಡೆಗೆ ತಿರುಗುವಾಗ, ಪುನಃ ನನ್ನ ಯೇಸುವಿನ ಕಡೆಗೆ ತಿರುಗುವಾಗ, ಪುನಃ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಭರವಸೆ ಇಡುವಾಗ ಆ ಯೇಸು ನಮ್ಮನ್ನು ಬಂದು ಅಪ್ಪಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯ. ಲೋಕ ಕೈ ಬಿಟ್ಟಿರ್ಬೋದು, ಸ್ವಂತದವರು ಕೈ ಬಿಟ್ಟಿರ್ಬೋದು, ಆದರೆ ಯೇಸು ಯಾವತ್ತೂ ಕೈ ಬಿಡುವುದಿಲ್ಲ. ನಾವು ಪಾಪಿಗಳಾಗಿರುವಾಗಲೇ ಯೇಸು ನಮಗಾಗಿ ಪ್ರಾಣ ಕೊಟ್ಟಿರುವುದು. ಆತನು ಹೇಳಿರುವುದು, ನಾನು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿರೋದು. ಹಲ್ಲೆಲೂಯ. ನಾವು ಹೇಳಬೇಕಾಗಿರೋದು ಇವತ್ತು ಬೇರೆ ತೆಗೆದುಕೊಂಡ್ರೆ ಹಲ್ಲೆಲೂಯ, ಇದು ಪವಿತ್ರಾತ್ಮ ತಿಳಿಸಿರುವುದು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳುತ್ತಾನೆ, ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನಾನು ಬಂದೇನೆ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯ. ಭಯಪಡಬೇಡಿರಿ, ಯೇಸು ನಿಮ್ಮ ಸಂಗಡಿದಾನೆ. ಯೇಸು का वचन कहता है कि जैसा मैं मौसे के संग था वैसा ही आपके संग रहूँगा. ಹಲ್ಲೆಲೂಯಾ. ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು, ಭಯಪಡಬೇಡ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಇದುವರೆಗೂ ನಡೆಸಿರುವ ಅದೇ ಯೇಸು ಕ್ರಿಸ್ತನ ಕೃಪೆ ಇನ್ನು ಮುಂದೆ ಸಹ ಯೇಸು ಕ್ರಿಸ್ತನ ಕೃಪೆ ನಿನ್ನನ್ನು ನಡೆಸುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೃಪೆ ನಿನ್ನನ್ನು ಆವರಿಸಿಕೊಳ್ಳುತ್ತದೆ. ಆತನು ನಿನ್ನ ಸಂಗಡಿದ್ದು ನೀನು ನಡೆಯಬೇಕಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸುತ್ತಾನೆ. ಯೇಸು ಕ್ರಿಸ್ತನು ಹೇಳಿರುವುದು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನ ವಚನದ ಮೇಲೆ ನೀನು ನಂಬಿಕೆ ಇಡುವಾಗ ಆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನೀನು ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾರೆ. ನಿನ್ನ ಇಷ್ಟಾಂತರಗಳನ್ನು ದೇವರು ನೆರವೇರಿಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ಈ ವಾಕ್ಯ ಕೇಳುವ ನಿಮ್ಮೆಲ್ಲರನ್ನು ಆಶೀರ್ವದಿಸಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.